ಇಂದು ನಾವು ಡಯಾಬಿಟೀಸ್ ಫುಟ್ ಕೇರ್ ಬಗ್ಗೆ ಮಾತಾಡೋಣ. ಡಯಾಬಿಟೀಸಲ್ಲಿ ಕಾಲಲ್ಲಿ ತುಂಬ ಜನರಿಗೆ ಗಾಯ ಆಗಿದ್ದು ಗೊತ್ತಾಗೋದಿಲ್ಲ. ತುಂಬ ಜನರಿಗೆ ಕಾಲಲ್ಲಿ ಸೆನ್ಸೇಷನ್ ಕಡಿಮೆ ಆಗಿದ್ದು ಗೊತ್ತೇ ಆಗೋದಿಲ್ಲ. ಸೊ ಇದು ಯೂಶ್ವಲಿ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದಾಗ, ತುಂಬ ವರ್ಷದಿಂದ ಡಯಾಬಿಟೀಸ್ ಇದ್ದಾಗ ಈ ಪ್ರಾಬ್ಲಮ್ ಆಗ್ತದೆ. ಸೊ ನಾವು ಯೂಶ್ವಲಿ ಒಂದು 3-4 ಸೆನ್ಸೇಷನ್ ನೋಡ್ತೇವೆ. ಒಂದು ಟಚ್ ಸೆನ್ಸೇಷನ್, ನಾವೊಂದು ಸಿಂಪಲಾಗಿ ಒಂದು ಮೊನೋಫಿಲಮೆಂಟ್ ಟೆಸ್ಟ್ ಅಂತ ಮಾಡ್ತೇವೆ. ಕೆಲವೊಬ್ಬರಿಗೆ ಇದು ರೋಲರ್ಲೆ ಟಚ್ ಸೆನ್ಸೇಷನ್ ನೋಡ್ತೇವೆ, ಸ್ವಲ್ಪ ಡೀಪ್ ಟಚ್. ಆಮೇಲೆ ಒಂದು ಟಿನಿಂಗ್ ಫೋರ್ಕ್ಲೆ ವೈಬ್ರೇಷನ್ ಟೆಸ್ಟ್ ಅಂತ ಮಾಡ್ತೇವೆ ಕಾಲಲ್ಲಿ. ಮತ್ತು ಮನೆಯಲ್ಲಿ ಆಗಲಿ ಅಥವಾ ಡಾಕ್ಟ್ರಿಗಾಗಲಿ ಈ ಥರ ಒಂದು ಮಿರರ್ ಇಟ್ಕೊಂಡು ಕಾಲನ್ನ ಎಕ್ಸಾಮಿನ್ ಮಾಡಬೇಕು ಡೈಲಿ ಡಯಾಬಿಟೀಸ್ ಪೇಷಂಟ್. ಅದರಿಂದ ಕಾಲಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯ ಆಗಿದ್ದು, ಕಾಲಲ್ಲಿ ಏನಾದ್ರು ನಟ್ಟಿದ್ದು ಇದರಲ್ಲಿ ಗೊತ್ತಾಗತ್ತೆ. ಸೊ ಡೈಲಿ ಎಕ್ಸಾಮಿನ್ ಮಾಡುತ್ತಾ ಇದ್ದರೆ ಮೈನರ್ ಇದ್ದಾಗೆ ಅದು ಗೊತ್ತಾಗ್ಬಿಡ್ತದೆ. ಬಟ್ ಇವೆಲ್ಲ ಏನೋ ಸಬ್ಜೆಕ್ಟಿವ್ ಅಂತೀವಿ. ಕೆಲವೊಮ್ಮೆ ಏನಾಗ್ತದೆ, ಡಯಾಬಿಟೀಸ್ದವ್ರಿಗೆ ಸೆನ್ಸೇಷನ್ ಇಲ್ಲದಾಗ ಅವ್ರು ಕರೆಕ್ಟಾಗಿ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಒಂದು ವೈಬ್ರೇಷನ್ ಟೆಸ್ಟ್, VPT ಟೆಸ್ಟ್ ಅಂತ ಮಾಡ್ತೇವೆ ಈ ಮಷೀನ್ದಿಂದ. ಸೊ ಇದನ್ನು ಜಸ್ಟ್ ನಿಮ್ಗೊಮ್ಮೆ ಡೆಮೋ ತೋರಿಸ್ತೀನಿ. ನಾವು ಒಂದು 6 ಪಾಯಿಂಟಲ್ಲಿ ಡೆಮೋ ಮಾಡ್ತೀವಿ. ಅದರಲ್ಲಿ ಯಾವ ಥರ ಸೆನ್ಸೇಷನ್ ಕಡಿಮೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಎಕ್ಸಾಕ್ಟ್ಲಿ ನಮಗೆ ಡಯಾಬಿಟೀಸ್ ಪೇಷಂಟಲ್ಲಿ ಕಾಲಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನಾನೀಗ ಡೆಮೋ ತೋರಿಸ್ತೀನಿ ನಿಮಗೆ. ಸೊ ಇದು VPT ಟೆಸ್ಟ್ ಅಂತ. ಇದನ್ನು ನಾವು ಯೂಶ್ವಲಿ 6 ಪಾಯಿಂಟಲ್ಲಿ ನಾವು ಚೆಕ್ ಮಾಡ್ತೇವೆ, P1 to P6. ಅದರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತ, ಪೇಷಂಟ್ಗೆ ವೈಬ್ರೇಷನ್ ಅವರು ಪರ್ಸೆಪ್ಷನ್ ಮಾಡಿದಾಗ, ಅವರು ತಿಳಿದಾಗ ಅವ್ರು ಹೇಳ್ತಾರೆ. ಸೊ ಅದು ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದು 15 ಒಳಗೆ ಇರಬೇಕು. 15 ಒಳಗಿದ್ರೆ ಅದು ನಾರ್ಮಲ್ ಅಂತ. 15 ಮೇಲ್ಪಟ್ಟು ಇತ್ತಂದ್ರೆ ಅದು ಬೇರೆ ಬೇರೆ ಲೆವೆಲ್, ಮೈಲ್ಡ್ ಟು ಮಾಡ್ರೇಟ್ ಟು ಸಿವಿಯರ್, 3 ಲೆವೆಲ್ದಾಗ ಅದು ಪ್ರಾಬ್ಲಮ್ ಇದೆ ಅಂತ ತೋರಿಸ್ತದ. ಸಿವಿಯರ್ ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಅದ, ಮೈಲ್ಡ್ ಇತ್ತಂದ್ರೆ ಟ್ರೀಟ್ಮೆಂಟ್ ಬೇರೆ ಅದ. ಸೊ ಇದು ಸ್ಪೆಷಲಿ ಡಯಾಬಿಟಿಕ್ ಫುಟ್ಟದಲ್ಲಿ ಈ ವೈಬ್ರೇಷನ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು VPT ಟೆಸ್ಟ್ ಅಂತ ರೆಗ್ಯುಲರ್ ಆಗಿ ಮಾಡ್ತೀವಿ. ತುಂಬ ಕಾಸ್ಟ್ಲಿನೂ ಅಲ್ಲ, ಇಟ್ ಈಸ್ ಅ ಸಿಂಪಲ್ ಟೆಸ್ಟ್, OPD ಅಲ್ಲೇ ಮಾಡ್ಬೋದು. ಸೊ ಇದರಿಂದ ತುಂಬ ಜನರಿಗೆ ಕಾಲಲ್ಲಿ ಹುಣ್ಣಾಗೋದು ಅಥವಾ ಕಾಲಲ್ಲಿ ಏನೇ ಒಂದು ಆಂಪುಟೇಷನ್ ಅಥವಾ ಮುಂದೆ ಕಾಲಲ್ಲಿ ನೀವು ನೋಡಿರ್ಬೇಕು ಕೆಲವ್ರು ಪೇಷಂಟ್ಗೆ ಬಟ್ ಕತ್ತರಿಸ್ತಾರೆ, ಅವೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಥ್ಯಾಂಕ್ ಯು.